ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದು ಕಡೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತಾ ಇದೆ, ಅದೇ ರೀತಿಯಾಗಿ ಮತ್ತೊಂದು ಕಾರ್ಯಾಚರಣೆಯನ್ನ ಇದೀಗ ಮಾಡಲಾಗ್ತಾ ಇದೆ. ಬೆಂಗಳೂರು ಸೌಂದರ್ಯವನ್ನ ಮರುಸ್ಥಾಪಿಸೋದಕ್ಕೆ ಜಿಬಿಎ ಪಣ ತೊಟ್ಟಿದೆ. ರಸ್ತೆ ಬದಿಯ ಕಟ್ಟಡ ನಿರ್ಮಾಣ ತ್ಯಾಜ್ಯ ವಾಹನಗಳ ತೆರವು ಮಾಡೋದಕ್ಕೆ ಮುಂದಾಗಿದೆ. ಬೃಹತ್ ಅಭಿಯಾನಕ್ಕೆ ಜಿಬಿಎ ಮತ್ತೊಂದು ಮಹತ್ವದ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ರಸ್ತೆ ಬದಿಯ ಕಟ್ಟಡ ತ್ಯಾಜ್ಯ, ವಾರಸುದಾರರಿಲ್ಲದ ವಾಹನ, ಹಳೆ ವಾಹನಗಳನ್ನ ಮುಕ್ತಿಗೊಳಿಸೋದಕ್ಕೆ ಜಿಬಿಎ ಮಾಡ್ತಾ ಇರುವಂತಹ ಸಕಲ ಸಿದ್ಧತೆ ಇದು. ಸಾರ್ವಜನಿಕ ಸ್ಥಳಗಳನ್ನ ಮುಕ್ತಗೊಳಿಸೋದಕ್ಕೆ ರಸ್ತೆ ಬದಿಯ ಕಟ್ಟಡ ನಿರ್ಮಾಣದ ತ್ಯಾಜ್ಯಗಳೇನಿರುತ್ತೆ, ಜೊತೆಗೆ ಆ ಒಂದು ವೆಹಿಕಲ್ಗಳನ್ನ ಕೆಲವೊಮ್ಮೆ ಪಾರ್ಕ್ ಮಾಡಿರ್ತಾರೆ, ಆದ್ರೆ ಅಲ್ಲಿ ಯಾರ ಒಂದು ಓನರ್ ಕೂಡ ಇರೋದಿಲ್ಲ. ವಾಹನಗಳನ್ನ ತೆರವುಗೊಳಿಸುವಂತಹ ಬೃಹತ್ ಅಭಿಯಾನಕ್ಕೆ ಇದೀಗ ಜಿಬಿಎ ಸಜ್ಜಾಗಿದೆ. ಇದರೊಂದಿಗೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಬೆನ್ನಲ್ಲೇ ಮಹತ್ವದ ಕ್ರಮ ಇದು. ವರ್ಷಗಳಿಂದ ಸಾರ್ವಜನಿಕ ಸ್ಥಳಗಳನ್ನ ಆಕ್ರಮಿಸಿಕೊಂಡಿರುವ ವಾರಸುದಾರರು ಇಲ್ಲದಂತಹ ಹಳೆ ವಾಹನಗಳನ್ನ ಮುಕ್ತಿಗೊಳಿಸೋದಕ್ಕೆ ಜಿಬಿಎ ಈಗ ಸಜ್ಜಾಗಿದೆ. ಈ ಸ್ವಚ್ಛತಾ ಕಾರ್ಯಾಚರಣೆಯನ್ನ ಮುಂಬರುವಂತಹ ಶುಕ್ರವಾರದಿಂದಲೇ ಆರಂಭಿಸೋದಕ್ಕೆ ಮೊದಲಿಗೆ ಯೋಜಿಸಲಾಗಿತ್ತಾದ್ರೂ ಕೂಡ ಸಾರ್ವಜನಿಕರಿಗೆ ನೋಟಿಸ್ ಜಾರಿ ಮಾಡೋದು, ಜಪ್ತಿ ಮಾಡಿದಂತ ತ್ಯಾಜ್ಯ ಮತ್ತು ವಾಹನಗಳ ವಿಲೇವಾರಿ ಜಾಗವನ್ನು ಗುರುತಿಸೋದು ಹಾಗೂ ವಿವಿಧ ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸುವ ಪ್ರಕ್ರಿಯೆಗಳು ಅಂತಿಮ ಹಂತದಲ್ಲಿ ಇರೋದ್ರಿಂದ ಉದ್ಘಾಟನೆಯ ಅಧಿಕೃತ ದಿನಾಂಕ ಸದ್ಯದಲ್ಲೇ ಪ್ರಕಟ ಆಗತ್ತೆ. ನಮ್ಮ ಮೂಲ ಉದ್ದೇಶ ಬೆಂಗಳೂರನ್ನ ಸಂಪೂರ್ಣವಾಗಿ ಸ್ವಚ್ಛವಾಗಿ ಕಾಣುವಂತೆ ಮಾಡೋದು ಅನ್ನೋದಾಗಿಯೂ ಕೂಡ ಹೇಳಲಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಒಂದ್ ಕಡೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ, ಇನ್ನೊಂದು ಕಡೆ ಬೆಂಗಳೂರು ಸೌಂದರ್ಯವನ್ನ ಮರುಸ್ಥಾಪಿಸಬೇಕು ಅನ್ನೋ ಕಾರಣಕ್ಕೆ ಜಿಬಿಎ ಈ ರೀತಿಯಾದಂತಹ ಪಣ ತೊಟ್ಟಿದೆ. ಯಾವ ರೀತಿಯಾದಂತಹ ರೂಲ್ ಇದೆ, ಜೊತೆಗೆ ನೋಟಿಸ್ ಏನಾದರೂ ನೀಡಲಾಗತ್ತಾ, ಯಾವಾಗಿಂದ ಆರಂಭ ಆಗತ್ತೆ? ಶುಕ್ರವಾರದ ಒಳಗಡೆ ಈ ಯೋಜನೆಯನ್ನ ಜಾರಿ ತರಲು ಮುಂದಾಗಿರುವಂತದ್ದು. ಅಂದ್ರೆ ಈಗಾಗಲೇ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಬ್ರ್ಯಾಂಡ್ ಬೆಂಗಳೂರು ಮಾಡ್ಬೇಕಾದ್ರೆ ಸಿಲಿಕಾನ್ ಸಿಟಿ ಕ್ಲೀನ್ ಸಿಟಿ ಆಗಿರ್ಬೇಕು. ಸೊ ಹೀಗಾಗಿ ಬೆಂಗಳೂರು ನಗರದ ಸೌಂದರ್ಯವನ್ನ ಮರುಸ್ಥಾಪಿಸಲು ಹಾಗೂ ಸಾರ್ವಜನಿಕ ಸ್ಥಳಗಳನ್ನ ಮುಕ್ತಗೊಳಿಸಲು ರಸ್ತೆ ಬದಿಯ ಕಟ್ಟಡ ನಿರ್ಮಾಣ ಮತ್ತು ತ್ಯಾಜ್ಯ ಮತ್ತು ವಾರಸುದಾರರಿಲ್ಲದ ವಾಹನಗಳನ್ನ ತೆರವುಗೊಳಿಸಲು ಬೃಹತ್ ಅಭಿಯಾನಕ್ಕೆ ಜಿಬಿಎ ಮುಂದಾಗಿರುವಂತದ್ದು. ಈಗಾಗಲೇ ಪಾದಚಾರಿ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇರೋದು. ಇದರ ಜೊತೆಗೆ ಈ ಕೆಲಸವನ್ನ ಕೂಡ ಮಾಡೋದಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಅವರು ಸೂಚನೆ ಕೊಟ್ಟಿದ್ದಾರಂತೆ. ಸೊ ಈ ಕಾರಣಕ್ಕಾಗಿ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿ ಮುಂಬರುವಂತಹ ವಾರದ ಒಳಗಡೆ ಈ ಕೆಲಸವನ್ನ ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ನಗರದ 5 ಕಾರ್ಪೊರೇಷನ್ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆಯನ್ನ ಕೂಡ ಈಗಾಗಲೇ ನಡೆಸಿರುವಂತದ್ದು. ಆಕ್ಷನ್ ಪ್ಲಾನ್ ಅನ್ನ ಕೂಡ ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಇದನ್ನ ಯಾವ ರೀತಿ ಅಂದ್ರೆ ಮುಂಜಾಗೃತ ಕ್ರಮವಾಗಿ ಯಾವ ರೀತಿ ಇದನ್ನ ಮಾಡ್ಬೇಕನ್ನೋದಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಪಾದಚಾರಿಗಳ ಮಾರ್ಗವನ್ನ ತೆರವು ಮಾಡಿದಾಗ ಏಕಾಏಕಿ ವ್ಯಾಪಾರಸ್ಥರು ಕೂಡ ಬಹಳಷ್ಟು ಪ್ರತಿಭಟನೆಗೆ ಮುಂದಾಗಿದ್ರು. ಸೊ ಇಲ್ಲಿ ಕೂಡ ಅಂದ್ರೆ ವಾರಸುದಾರರಿಲ್ಲದ ವಾಹನಗಳಾಗಿರ್ಬೋದು, ಕಟ್ಟಡದ ತ್ಯಾಜ್ಯಗಳನ್ನ ಇವರು ತೆರವು ಮಾಡೋದಕ್ಕೆ ಮುಂದಾದ್ರೂ ಕೂಡ ಇಲ್ಲಿ ಕೂಡ ಪ್ರತಿಭಟನೆ ಕೂಡ ವ್ಯಕ್ತವಾಗುವ ಸಾಧ್ಯತೆ ಇರುತ್ತೆ. ಸೊ ಇದನ್ನ ಪ್ಲಾನ್ ಆಗಿ ಮಾಡೋದಕ್ಕೆ ಯೋಜನೆಯನ್ನ ರೂಪಿಸಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಸಾರ್ವಜನಿಕರಿಗೆ ಮೊದಲು ನೋಟಿಸ್ ಕೊಡೋದು, ತದನಂತರ ಜಪ್ತಿ ಮಾಡಿದ ತ್ಯಾಜ್ಯ ಮತ್ತು ವಾಹನಗಳ ವಿಲೇವಾರಿಗೆ ಜಾಗ ಗುರುತಿಸೋದು, ಹಾಗೆಯೇ ವಿವಿಧ ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸುವ ಪ್ರಕ್ರಿಯೆ ಬಗ್ಗೆ ಈಗಾಗಲೇ ಅಂತಿಮ ಹಂತದ ತಯಾರಿಯಲ್ಲಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ರಸ್ತೆ ಬದಿಯ ತ್ಯಾಜ್ಯ ಹಾಗೂ ಬೆಳೆದಿರುವ ಗಿಡಗಳನ್ನ ತೆರವಿಗೆ ನಮ್ಮ ಮೆಟ್ರೋ ಆಗಿರ್ಬೋದು, ಕೆ ರೈಡ್ ಮತ್ತು ರೈಲ್ವೆ ಇಲಾಖೆಗೆ ಕೂಡ ಜಿಬಿಎ ಕಠಿಣ ನಿರ್ದೇಶನ ನೀಡಲು ಮುಂದಾಗಿದೆ. ಯಾಕಂದ್ರೆ ರೈಲ್ವೆ ಇಲಾಖೆ ಕೂಡ ಅದರ ಜೊತೆ ಮಾತುಕತೆಯನ್ನು ನಡೆಸಬೇಕಾಗುತ್ತೆ. ಯಾಕಂದ್ರೆ ಮೆಟ್ರೋ ಕಾರಿಡಾರ್ ಏನಿದೆ ಅದರ ಕೆಳಗಡೆ ಕೂಡ ಬಹಳಷ್ಟು ಗಿಡಗಳಾಗಿರ್ಬೋದು, ತ್ಯಾಜ್ಯ ವಸ್ತುಗಳು ಇರುವಂತದ್ದು. ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಬಹುತೇಕ ಕಡೆಗಳಲ್ಲಿ ಮೆಟ್ರೋ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದರ ವಸ್ತುಗಳೇ ಜಾಸ್ತಿ ಇದೆ. ಸೊ ಇದನ್ನ ಕೂಡ ತೆರವು ಮಾಡ್ಬೇಕಾದ್ರೆ BMRCL ಜೊತೆ ಕೂಡ ಸಭೆಯನ್ನ ಮಾಡ್ಬೇಕಾಗುತ್ತೆ. ಸೊ ಸಂಬಂಧಪಟ್ಟಂತಹ ಎಲ್ಲಾ ಇಲಾಖೆಗಳ ಜೊತೆ ಸಭೆಯನ್ನ ನಡೆಸಿ ಅಂತಿಮವಾಗಿ ಬರುವ ಶುಕ್ರವಾರದ ಒಳಗಡೆ ಈ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ನಗರದಲ್ಲಿ 1518 ವಾರಸುದಾರರಿಲ್ಲದ ವಾಹನಗಳಿರುವ ವಿಚಾರ ಬೆಳಕಿಗೆ ಬಂದಿದೆ. ಅಂದ್ರೆ ಪ್ರಮುಖವಾಗಿ ಸೆಂಟ್ರಲ್ ಸಿಟಿ ವ್ಯಾಪ್ತಿಯಲ್ಲಿ 403 ಆಗಿರ್ಬೋದು, ಪೂರ್ವ ವಲಯದಲ್ಲಿ 92, ಉತ್ತರ ವಲಯದಲ್ಲಿ 209, ಹಾಗೆಯೇ ದಕ್ಷಿಣ ವಲಯದಲ್ಲಿ 383, ಹಾಗೆಯೇ ಪಶ್ಚಿಮ ಕಾರ್ಪೊರೇಷನ್ ವಲಯದಲ್ಲಿ 399 ವಾಹನಗಳು ಕೂಡ ವಾರಸುದಾರರು ಇಲ್ಲದೆ ವಾಹನಗಳನ್ನ ಪತ್ತೆ ಹಚ್ಚಿರುವಂತದ್ದು. ಸೊ ಇದಕ್ಕೆ ಯಾರಾದ್ರೂ ವಾರಸುದಾರರು ಇದ್ರೆ ಅದನ್ನ ಆದಷ್ಟು ಬೇಗ ತೆಗೆದುಕೊಂಡು ಹೋಗುವಂತೆ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.